ಬಂಗಾರಮ್ಮನ ಮುರಿಯೋದು ಯಾರ ಜಾಗಕ್ಕೆ ಇದೇನೇನೆ ಪರ್ಫೆಕ್ಟ್ ಜಾಗ ಅಂತ ಹೇಳಿದ್ರೆ ಇನ್ನೂ ಒಳಗಡೆಗೆ ಹೋಗ್ಬಿಟ್ಟು ಅವ್ರ ಮನೆ ಮುಂದೆ ಬಿಡ್ಕೊಂಡ್ರೆ ಯಾರು ನೋಡ್ತಾರೆ? ಈ ಬೀದಿನಾಗ ನಿಂತ್ಕೊಂಡು ಅವ ಅಮ್ಮನ ಮುರುವಾದಿ ಕಳೆದ್ರೆ ಅಬ್ಬಬ್ಬಬ್ಬ ಎಲ್ಲರೂ ನನ್ನೇ ನೋಡ್ತಾ ಇರ್ತಾರೊಳ್ಳಿ ಇವನೇನಿಯ. ಇಲ್ಲೇ ಶುರು ಮಾಡ್ಕೊಂಡ್ಲಾ? ಅಯ್ಯೋ ಒಬ್ಬನೇ ದಿನ ಭಯ ಬೇರೆ ಆಯ್ತೈತೆ. ಬಂಗಾರಮ್ಮ ಕೊತ್ತಿಗಿತ್ತಿ ತಕ್ಬಿಟ್ಟು ಬಂದು ಕೊತ್ತು ಕತ್ತರಿಸ್ಬಿಟ್ರೆ ಅಂಥ ಧೈರ್ಯ ಐತೆ ಅಂತೀಯ? ಆದರೂ ಪರವಾಗಿಲ್ಲ, ಜಗಳ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ, ಮಾಡೇ ಮಾಡಬೇಕು. ಸ್ಟಾರ್ಟ್ ಮಾಡ್ತೀನಿ. ಲೇ ಕಿತ್ತೋದು ಮನೆಯಾಳಿಯೇ, ಬಾರಲೇ ಬಂಗಾರಿಯೇ, ನಿನಗೈತೆ ಬಾರಲೇ. ನಾನು ಹೆಂಡ್ತಿನ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಹೊಂಟಿದ್ಯಲ್ಲ ನೀನು, ಬಾರ ಈಚೆ ಕಡಿಕೆ. ಅದ್ಯಾ ಲೋಪರ್ ನನ್ನ ಮಗ ನಾನು ಹೆಂಡ್ರನ್ ಕಟ್ಕೊತೀನಿ ಅಂತ ಹೇಳ್ಬಿಟ್ಟು ನಾನು ನೋಡೇ ಬಿಡ್ತೀನಿ ಏನ್ ಕಡಿದೆ ನನ್ನ. ಬಾರೆ ಹೆಂಗ್ಸಾಗಿದ್ರೆ ಈಚೆ ಕಡೆಗೆ ಬಾರಲೇ, ಬಾರೆ. ನಿನ್ನ ಮಕ ಮುಚ್ಚ, ನಿನ್ನ ಮುಖಣ್ಣ ಆಯ್ತಿನ, ನಿನ್ನ ಸಾಯ್ಬಡಿಯ, ಬಾರೆ ಈಚೆ ಕಡಿಕೆ ಬಾ. ನನ್ನ ಹೆಂಡ್ತಿನ ಅದ್ ಹಂಗೆಲ್ಲ ನೀನು ಬ್ಯಾರೆ ಯಾರಿಗೋ ಕೊಟ್ಬಿಟ್ಟು ಮದುವೆ ಮಾಡ್ತೀಯಾ? ಗಂಡ ಬದುಕಿರ್ಬೇಕಾರೆ ನೀನಿಯ ಗಂಡ ಡೈವರ್ಸ್ ಕೊಟ್ಟೇ ಇಲ್ಲ ಇನ್ನೂ ಆಗ್ಲೇ ನೀನಿಯ ಅದ್ ಹಂಗೆಲ್ಲ ನನ್ನ ಹೆಂಡ್ರನ್ ಬ್ಯಾರೇನು ಕೊಟ್ಬಿಟ್ಟು ಮದುವೆ ಮಾಡಿಯ ನೀನು? ಇದೇನಕ್ಕಾಯ್ತು? ಬಂಗಾರ ಮುನ್ನೊಳಿಗೆ ಅಲ್ವೇ ಏನೋ ಜೋರಾಗಿ ಶುರು ಮಾಡ್ಕೊಂಡವನೇ, ಏನೋ ಕಣವ ಗೊತ್ತಿಲ್ಲ ಅದೇನ್ ಕತೆಯೋ ಏನೋ. ಬಾರಲೇ ಈಚೆ ಕಡೆಗೆ ಬಂಗಾರಿ, ಬಾರೆ ಈಚೆ ಕಡೆಗೆ. ನೋಡೇ ಬಿಡ್ತೀನಿ ನೀನ ಅಂತ ನೋಡೇ ಬಿಡೋಣ. ಬಾರಲೇ ನಿನ್ ಮಕ ಮುಚ್ಚ, ನಿನ್ಕೊಂಡ್ ಆಯ್ತಿನ, ಬಾರೆ ಈಚೆ ಕಡೆಗೆ. ನನ್ನ ಹೆಂಡ್ರನ್ನ ಯಾರ್ಗನ ಕೊಟ್ಬಿಟ್ಟು ಮದ್ವೆ ಮಾಡ್ತಿರೆ ಬದಿಕತಿಯೇನೆ ನೀನು, ಬದಿಕತಿಯೇನೆ ದಮ್ಮಿದ್ರೆ ಬಾರೆ, ಬಾರಲೇ. ಏನ್ ಮದ್ವೆ ಅದು ಇದು ಅಂತ ಹೇಳ್ತಾನಲ್ಲ, ಏನೋ ಕಣಕ್ಕ ಅದೇನಕ್ ಮಾತಾಡ್ತಾವ್ರ ನಾ ಕಾಣೆ. ಒಳಗಡೆ ಎದ್ರುಕೊಂಡು ಇಲ್ಲಿ ಬರೀ ತರ ಕುಂತ್ಕೊಂಡಿದ್ದೇನೆ ಬಂಗಾರಿ, ಬಾರೆ ಈಚೆ ಕಡೆಗೆ. ಕಾಣ್ಲಿವ್ ನಿನ್ನ ಲೇ ಬಂಗಾರಿಯ, ಒಳಗಡೆ ಕೂತ್ಕೊಂಡಿರ ಮೊಟ್ಟೆ ಇಕ್ತಿದ್ದೇನೆ, ಬಾರೆ ಈಚೆ ಕಡೆಗೆ. ಮೊಟ್ಟೆ ಇಕ್ತಾಳೆ ನನ್ನ ಕುಂತ್ಕೊಂಡವಳೆ. ಬಾರೆ ಬಾ, ಮಾತಾಡ್ ಬಾ. ಊದನ ಮುಂದೆ ಎಲ್ಲ ನನ್ವೆ ಮಾತಾಡ್ ಬಾರೆ. ಎಲ್ಲ ಬಡ್ಡಿ ನನ್ನ ಮಗನೇ. ಅಮ್ಮ ಅವ್ರ ಮನೆ ತಾಗೆ ಚೆನ್ನಾಗಿ ಚಟ್ನಿ ಮಾಡಿ ಸಾಲ್ದು ಅಂತ ಹೇಳ್ಬಿಟ್ಟು ತಿರ್ಗಾನೂ ಊರ್ ಮುಂದೆ ಬಂದ್ಬಿಟ್ಟ ಮನೆ ಮಾನ ಮರುವುದಿಲ್ಲ ಕಳಿತವನಲ್ಲಮ್ಮ. ಈ ಲೋಪರ್ ನನ್ನ ಮಗಂಗೆ ಇಷ್ಟು ಬೆಂಕಿ ಯಾಕ? ಇವನ್ಗೆ ನೇಂದ್ರ ತಕೊಂಡ್ ಹಾಕುದ್ರೆ ನನ್ನ ಮಗಂಗೆ ಬುದ್ಧಿ ಬರ್ತದಮ್ಮ. ಅದೇ ಈ ನನ್ನ ಮಗಂಗೆ ಏನ್ ಪುಡ್ಕತ್ತವನೆ ಅಂತಾನೆ ಕೇಳಿಸ್ತಿಲ್ವಲ್ಲ, ಬಾರೆ ಒಂದ್ ಕೈ ನೋಡ್ಕೊಂಡೆ ಬಿಡೋಣ. ನೋಡು ಮಗಳೇ, ಊರಾಗ ಮಾನ ಮರುವದಿ ಪ್ರಶ್ನೆ, ಶಾನೆ ಏನು ಮಾತಾಡಕ್ ಹೋಗ್ಬಾರ್ದು. ಆ ಬಡ್ಡಿನ ಒಳಗಡೆ ಕರ್ಕೊಬಿಟ್ಟು ಬಂದು ಚೆನ್ನಾಗಿ ಚಟ್ನಿ ಅರಿಬೇಕು. ಬಾ ಮಾಡ್ತೀನಿ ಸರಿಯಾಗಿ. ಲೇ ಬಡ್ಡಿ ಬಂಗಾರಮ್ಮ, ಇಷ್ಟು ಮಾನ ಮರ್ಯಾದೆ ಹೋದ್ಮೇಲೆ ಆದ್ರೂ ಸ್ವಲ್ಪನಾದ್ರು ತಗ್ಗಿ ಬಗ್ಗಿ ನಡೆಯೋದು ಕಲ್ತ್ಕೊಳ್ಳಲೇ. ಇಲ್ಲ ಅಂತ ಹೇಳಿದ್ರೆ ಬುಡನಾಶನ ಆಗೋಗ್ಬಿಡ್ತೀಯ ನೀನಂತೂ. ನನಗಂತೂ ಹಾಲು ಕುಡಿದ್ರೆ ಸಂತೋಷ ಆಗ್ತಾ ಇತ್ತಪ್ಪ. ಈ ಬಂಗಾರಮ್ಮನ ಹಂಗೆ ಬಗ್ಗು ಬಡಿಯೋದನ್ನು ಒಂದು ಕಲೆ. ಈ ಬಂಗಾರಮ್ಮನ್ ಚೆನ್ನಾಗಿ ಹಾಕೊಂಡು ರುಬ್ತಾ ಇದ್ರೆ ಅದೆಂತ ಆನಂದ, ನನಗೆ ಎಂತ ಖುಷಿನೋ ನನ್ಗಂತೂ. ನಾಲಯಕ್ಕೂ ನಿನ್ನ ಮಕ್ಕಿಷ್ಟು ಹಂಗನ್ನೋಳ್ ಮಗಳನ್ನ ಇಟ್ಕೊಂಡು ಮನೆ ಒಳಗಡೆ ಪೂಜೆ ಮಾಡ್ಬೇಕಿತ್ತು. ನನಗೆ ಯಾಕೆ ಕೊಟ್ಬಿಟ್ಟು ಮದುವೆ ಮಾಡ್ದೆ ನೀನು? ಯಾ ಲೋಪರ್ ಹೇಳದ್ನೆ ಕೊಟ್ಬಿಟ್ಟು ಮದುವೆ ಮಾಡು ಅಂತ ಹೇಳ್ಬಿಟ್ಟು ನನ್ ಪಾಡು ನಾನಿದ್ರೆ ಹಂಗೆ ಹಿಂಗೆ ಮದುವೆ ಮಾಡ್ತೀನಿ ಅಂತ ಮಾಡಿಸ್ಬಿಟ್ಟು ಇವಾಗ ಯಾಕೆ ಇಂತ ಕಿತ್ತೋದಾಟ ಆಡ್ತಿದ್ಯಾ? ಅಯ್ಯೋ ಅಯ್ಯೋ ಅಯ್ಯೋ, ನಿನ್ಗೇನ್ಲ ಬಂದೈತೆ ಊರ್ ಮುಂದೆ ಮಾನ ಮರುವದಿ ಕಳಿಯೋ ಒತ್ಕಾಲ. ಒಳಗಡೆಗೆ ಬಾ ಮಾತಾಡನಿ, ಇಲ್ಲೆಲ್ಲ ಜನ ನೋಡ್ತಾವ್ರೆ. ನನ್ನ ಮಗಳು ಕತೆ ಎಲ್ಲ ಊರ್ಗೆಲ್ಲ ಗೊತ್ತಾಗ್ಬೇಕು ಅಂತ ಹೇಳ್ಬಿಟ್ಟು ಹಿಂಗ್ ಮಾಡ್ತಾ ಇದೀಯಲ್ಲ. ಊರ್ಗೆಲ್ಲ ಗೊತ್ತಾಗ್ಬೇಕು. ನಿನ್ ಮಗಳಿಗೆ 2ನೇ ಮದುವೆ ಮಾಡ್ತಾ ಇದೆಯಲ್ಲ, ಅದು ಊರ್ ತುಂಬಾ ಗೊತ್ತಾಗ್ಬೇಕು. ಗಂಡ ಬದುಕಿದ್ದಂಗೆ ಇದೆಯಾ? ಊರಾಗೆಲ್ಲ ನನ್ 2ನೇ ಮದುವೆ ತಯಾರಿ ಮಾಡ್ತಾ ಇದೆಯಲ್ಲ. ಯಾ ಲೋಪರ್ ನನ್ ಮಗ ನಿಂಗೆ ಅವಕಾಶ ಕೊಡ್ತಾನೆ 2ನೇ ಮದುವೆ ಮಾಡಕ್ಕೆ? ಬೊಗಳು ಯಾರಲ್ಲ ನಿಂಗೆ ಹೇಳಿದ್ದು ಬಡ್ಡಿ? ಯಾ ನನ್ನ ಮಗ ಹೇಳ್ದ ಬಂದ್ಬಿಟ್ಟು ನಾನು ಯಾಕಲ 2ನೇ ಮದುವೆ ಮಾಡ್ಲಿ? ನಿನ್ ಬಾಯಿ ಮುಚ್ಕೊಂಡು ಒಳಗಡೆಗೆ ಬಂದ್ರೆ ನಿನ್ಗೆ ಸರಿ. ಅಕ್ಕಪಕ್ಕದರೆಲ್ಲ ನನ್ನೇ ನಿನ್ಗೆ ನೋಡ್ತಾವ್ರೆ. ಬಡ್ಡಿ ಬಂಗಾರಮ್ಮನ ಮಗಳು ನಾ ಹೆಂಗ್ ಬೆಳೆಸಿದೀನಿ ಅಂತ ಊರಿಗೆಲ್ಲ ಗೊತ್ತು. ನನ್ನ ಮಗಳು ಮಾನ ಮರುವದಿ ಹೋದ್ರೆ ನಾನಂತೂ ಸುಮ್ಕಿರಕ್ಕಿಲ್ಲ ಅಷ್ಟೇನಿಯ. ನನ್ನ ಮಗಳ ಮೇಲೆ ಪಿರಾಣ ನೀನಿಯ ಮಡಿಕೊಂಡಿವ್ನಿ. ಬಾಯಿ ಮುಚ್ಕೊಂಡು ಇವಾಗ ಬಂದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ಏನ್ ನಡೀತದ ಕೈ ಬಂಗಾರಮ್ಮನ ಮನೆಯಾಗೆ? ಈ ದಿನ ಒಳಿಯ ಅದು ಇದು ಅಂತ ಹೊಗಳ್ತಿದ್ಲು. ಈಗ ನೋಡಿದ್ರೆ ತಿರುಗಿ ನೋಡಿದ್ರೆ ಈಗ ಒಳಿಯ ಒಂದು ಬೀದಿನ ನಿಂತ್ಕೊಂಡು ಕಿತ್ತಾಡ್ತಾವನಿ. ಇವ್ರ ಮನೆ ಸಂಸಾರ ಅಂತನೂ ಮೂರಾ ಬಟ್ಟಿ 4 ದಿಕ್ಕ ಹೋಗ್ಬಿಟ್ಟೈತಿ ಇವ್ರದಂತನೂ. ಅಯ್ಯಪ್ಪ ಅದೇನು ಆಯ್ತದ ಇವ್ರ ಮನೆಗೆ ಗೊತ್ತಾಗಕ್ಕೆ ಇಲ್ಲ. ಅಯ್ಯೋ ಅಯ್ಯೋ, ನಮ್ಮ ಅತ್ತೆ ಊರವ್ರ ಮುಂದೆ ನಿಂತ್ಕೊಂಡಿದ್ರೆ ಎಷ್ಟು ಖುಷಿ ಆಗ್ತೈತೆ. ಏನು ನಮ್ಮ ನನಗಂತೂ ಏನು ಅರ್ಥನೇ ಆಗ್ತಾ ಇಲ್ಲ. ಏನ್ಲ ಬಂದ್ಬಿಟ್ಟಿಲ್ಲ ಎಲ್ಲರ ಮುಂದೆ ನಮ್ಮ ಮಾನ ಮರುವದಿ ಕಳಿತಾ ಇದೆಯಾ? ನೋಡು ಎಲ್ಲರೂ ಹೆಂಗ್ ನಿಂತ್ಕೊಂಡು ನೋಡ್ತಾವ್ರೆ ಅಂತ. ಇಲ್ಲಿ ಗಂಟ ನಮ್ಮ ಅಪ್ಪನ ಮರ್ಯಾದಿನ ಎಂದು ನಾನು ಕಳ್ದಿಲ್ಲ, ಎಂದು ಈಚೆ ಕಡೆಗೆ ಆಕೆ ಇಲ್ಲ. ನಾನಂತೂ ಮರ್ಯಾದಿನ ನಿಂತರ ಈ ಬೀದಿನಾಗ ನಿಂತ್ಕೊಂಡು ಜಗಳ ಆಡೋದಂತೂ ನಮ್ಮ ಅಮ್ಮಂತಾಗ ಯಾರು ಜಗಳ ಆಡಿಲ್ಲ. ನೀನೇನೇ ಜಗಳ ಆಡ್ತಿರೋದು ನಮ್ಮ ಅಮ್ಮಂತಾಗೆ. ಏನ್ಲ ಬಂದಿರೋದು ನಿಂಗೆ ಒತ್ಗಾಲ? ನಡಿ ಒಳಗಡಿಕೆ. ಯಾ ಲೋಫರ್ ಹೇಳಿದ್ಲು ನಿಂಗೆ ಎಲ್ಲನೂ ನಿನಗೆ ಮದುವೆ ಮಾಡ್ಕೊತಿದ್ದೀನಿ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಪೆಕ್ರು ಬಡಿತದೆ. ಸುಮ್ಕಿದ್ರೆ ನೀ ಸರಿ. ನೀನು ಕಂಡ್ರಾಕಿಲ್ಲ, ಡೈವರ್ಸ್ ಕೊಡಲ್ಲ ಅಂದ್ರೆ ಡೈವರ್ಸ್ ಕೊಡಕ್ಕಿಲ್ಲ ಅಂತೀಯ. ಇಲ್ಲಿ ಬಂದೊಳ್ಳೆ ಯಾಕೆ ಹೆಣ್ಸಂಗುತ್ತಾರೆ ಈಚೆ ಕಡೆ ನಿಂತ್ಕೊಂಡು ಕಿರ್ಚಾಡಿಯ ನೀನು? ಸುಮ್ಕೇನಿಯ ಬಂದ್ರೆ ಸರಿ, ಇಲ್ಲ ಅಂತಂದ್ರೆ ಏನ್ ಮಾಡ್ತೀವೋ ನನಗೆ ಗೊತ್ತಿಲ್ಲ. ಕೇಳಿದ್ರಿ ರಕ್ಕ? ಕೇಳಿಸ್ಕೊಳ್ಳಿ ಎಲ್ಲ ನಡುವೆ. ಊರ್ಗೆ ನೀ ದೊಡ್ಡ ಮನುಷ್ಯಳು ಬಂಗಾರಮ್ಮ ಹೆಂಗ್ ಬೆಳ್ಸೋಳು ಮಗಳನ್ನ ಅಂತ ಹೇಳ್ಬಿಟ್ಟು ಕೇಳಿಸ್ಕೊಳ್ಳಿ. ಗಂಡಂಗೆ ಯಾವ 10 ರೂಪಾಯಿ ಮರುವಾದಿ ಕೊಡಕ್ಕಿಲ್ಲ. ಬಂಗಾರಮ್ಮ ಊರ್ಗೆಲ್ಲ ನ್ಯಾಯ ಹೇಳ್ತಾಳೆ, ಮಗಳಿಗೆ ನ್ಯಾಯ ಹೇಳಕ್ಕಂತೂ ಇವಳ ಕೈಲಿ ಯೋಗ್ಯತೆ ಇಲ್ಲ. ಅಷ್ಟೂ ಸಾಲ್ದು ಅಂತ ಹೇಳ್ಬಿಟ್ಟು ನನ್ನನ್ನು ಬಿಟ್ಬಿಟ್ಟು ಇನ್ನೊಬ್ಬ ಯಾವನ್ಗೋ ಕೊಟ್ಟು ಮದುವೆ ಮಾಡ್ತಾಳಂತೆ ನಮ್ಮ ಅತ್ತೆ. ಅಯ್ಯೋ ಅಳಿ ಅಂದ್ರೆ ಮಾನ ಮರೋದಿ ಯಾಕೆ ಕಳಿತೀರಾ? ಪುರ್ರಿ ಒಳಗಡಿಕೆ. ಅಯ್ಯೋ ಇನ್ನು ಎಲ್ರು ಬಂದ್ಬಿಟ್ರೆ ನನ್ನ ಮಾನ ಮರೋದಿ ಎಲ್ಲ ಹೋಗ್ಬಿಡ್ತದೆ. ಪುರ್ರಿ ಸುಮ್ಕೆನೆಯಾ? ಕೇಳಿಸ್ಕೊಂಡ್ರ?
ಮಹನೀಯರೇ ಮತ್ತು ಮಹಿಳೆಯರೇ ಎಲ್ಲರೂ ಶಾಂತ ರೀತಿಯ ಕೇಳಿಸ್ಕೊಳ್ಳಿ. ಇಂಥಳನ್ನ ನೀವು ನ್ಯಾಯ ಕರಿತೀರಾ? ನಿಮ್ಮ ಹುಡುಗನ ನ್ಯಾಯ ಕರಿತೀರಾ ಹೇಳಿ? ಮಗಳು ಇವಂಗೆ ಒಂದು ನ್ಯಾಯ ಕೊಡ್ಸಕ್ಕೆ ಅಮ್ಮಂಗೆ ಯೋಗ್ಯತೆ ಇಲ್ಲ. ನನ್ನೇನೆ ಬಿಟ್ಬಿಟ್ಟು ಇನ್ನೊಬ್ಬನ ಯಾವನಿಗೂ ಕೊಡಕ್ ರೆಡಿ ಅವಳೆ ಅಂದ್ರೆ ನಿಮ್ಮನೆ ಮಾನ ಮರ್ವಾದಿನ ಎಷ್ಟು ಕಾಪಾಡ್ತಾಳೆ? ನಿಮ್ಮನೆ ನ್ಯಾಯನ ಈ ಅಮ್ಮಿನ ಎಷ್ಟು ಮಾಡ್ತಾಳೆ? ನೀವೇ ಯೋಚನೆ ಮಾಡಿ. ಅಯ್ಯೋ ರಾಮ, ಈ ಬಂಗಾರಮ್ಮ ಇಂಥ ಕೆಟ್ಟೋಳು ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ. ಮಗಳಿಗೆ ಹಿಂದಿಂದನೇ ಎರಡೆರಡು ಮೂರು ಮದುವೆ ಮಾಡಕ್ಕೆ ಅದನ್ನ ಮದುವೆ ಅನ್ಕೊಂಡವಳು, ಇಲ್ಲಾಂದ್ರೆ ಆಟ ಆಡೋದು ಅಂತ ಅನ್ಕೊಬಿಟ್ಟವಳು. ಹೊಳಿಯು ನಿಕ್ಕೊಂಡು ಅದು ಸಿಂಗಾಪುರದ ಹೊಳಿಯನ್ ಮಾಡಿಕೊಂಡು ಇದು ಯಾಕಿಂಗ ಉತ್ತರ ಆಡ್ತಾಳೆ ಈ ಬಂಗಾರಮ್ಮ. ಅಯ್ಯಪ್ಪ, ಸೊಸೆ ನೋಡು ಒಳ್ಳೆ ಅಂಥ ಒಳ್ಳೆ ಮಗ ಸೊಸೆಯ ಗೌರಿ. ಅಂತವ್ರು ನಿಕ್ಕೊಂಡಿಂತ ಒಳ್ಳೆ ಹೊಳಿಯನ್ನ ಮಡಿಕಳಕ್ ಬಿಟ್ಬಿಟ್ಟು ಇದು ಯಾಕಿಂಗ ಆಡ್ತಾಳ ನಮ್ಮ ಹೊಳಿ. ಅಂದ್ರೆ ಸುಮ್ಕೆ ಒಳಗಡೆಗೆ ಬರಲಿ, ಸುಮ್ಮನೆ ಬಂದ್ರೆ ಸರಿ, ಇಲ್ಲ ಅಂತ ಹೇಳಿದ್ರೆ ನಿಮಗೆ ಗ್ರಾಚಾರ ಕೆಟ್ಬಿಡ್ತೈತೆ ಅಷ್ಟೇನೆ. ಬರ್ರಿ ಸುಮ್ಮನೆ ಮನೆ ಒಳಗಡೆ ಕುಂತ್ಕೊಂಡು ಅದೇನೈತೆ ಅದನ್ನ ಮಾತಾಡೋಣ. ಯಾಕೆ ಬರ್ಬೇಕು ಮನೆ ಒಳಗಡೆ? ನೀವೇ ಹೇಳಿ. ಒಳಗಡೆಗೆ ಹೋಗಿದ ತಕ್ಷಣ ಲಾಕ್ ಮಾಡ್ಕೊಬಿಟ್ಟು ನಂಗೆ ಧರ್ಮದ ಇಟ್ಕೊಡಕಲ್ವೇ? ಅದೆಲ್ಲ ಸಾಧ್ಯ ಇಲ್ಲ. ಇದ್ದೇ ಊರಾಗೆ ಇರ್ತೀನಿ. ಅದ್ ಹಂಗೆ ನಿನ್ನ ಮಗಳಿಗೆ ಇನ್ನೊಂದು ಮದುವೆ ಮಾಡ್ತೀಯೋ ನಾನು ನೋಡೇ ಬಿಡ್ತೀನಿ. ಮದುವೆ ಆದ್ಮೇಲೆ ಹೆಂಡ್ತಿನ ಗಂಡನ ಮನೆಗೆ ಕಳಿಸ್ಕೊಡ್ದಿದ್ದಂಗೆ ನಿಮ್ಮ ಮನೆಗೆ ಯಾಕೆ ಮಾಡಿಕೊಂಡಿದ್ಯಾ? ನಾನೇನಾರ ಮನೇಲಿ ಆಯ್ತೀನಿ ಅಂತ ಹೇಳಿದ್ನ ನಿನ್ಗೆ? ಇಲ್ಲ ತಾನೇ? ಮದುವೆ ಮಾಡ್ಕೊಂಡು 1.5 ತಿಂಗಳು 2 ತಿಂಗಳು ಆಯ್ತಾ ಬಂತು. ಎಂದಾದ್ರೂ ಒಂದಿನ ಆದ್ರೂ ಹೆಂಡ್ತಿನ ನನ್ನ ಹೆಂಡ್ತಿನ ಕರ್ಕೊಂಡು ನನ್ನ ಮನೆಗೆ ಇರಿಸ್ಕೊಂಡಿವ್ನಾ ಹೇಳು? ಇಲ್ಲ ತಾನೇ? ಬಂಗಾರಮ್ಮ, ನೀನು ಒಬ್ಳೆ ಎಲ್ಲ ಪಂಚಾಯತಿ ಕಲಾಕ್ತೀನಿ ಪಂಚಾಯತಿಯ ನಾನು ಮಾತಾಡ್ತೀನಿ. ಊರವ್ರಿಗೆಲ್ಲ ನ್ಯಾಯ ಹೇಳಕ್ ಹೋಯ್ತಿಲ್ಲ. ನಿನ್ಗೂ ಒಂದ್ ನ್ಯಾಯ, ಊರವ್ರಿಗೆಲ್ಲ ಒಂದ್ ನ್ಯಾಯವಾ? ನಿನ್ ಮಗಳಿಗೊಂದ್ ನ್ಯಾಯ, ಇನ್ನೊಬ್ರಿಗೊಂದ್ ನ್ಯಾಯವಾ? ಒಂದ್ ಗಂಡ ಐಕ್ಳಿಗೆ ಮೋಸ ಮಾಡೋದು ಎಷ್ಟು ತಪ್ಪು ಹೇಳು? ಗಂಡನ ಮನೆ ಕಳಿಸ್ಕೊಡ್ತೀಯ ಅಷ್ಟೇನೆ ನೀಯ. ಅಲ್ಲಿ ಗಂಟ ನನ್ ಬಿಡಕ್ಕಿಲ್ಲ. ಈ ಬೇವರ್ಸಿನ ಇಲ್ಲೇ ತುಳ್ದ ಹಾಕ್ಬಿಡ್ತೀನಮ್ಮ ಈ ನನ್ನ ಮಗುನ. ಬಾಮ ಸೈಡ್ಗೆ. ಮಗಳೇ, ಊರ್ ಜನ ಎಲ್ಲ ನೋಡ್ತಾವ್ರೆ. ಇವಾಗ ಕಿರ್ಚಾಡಿದ್ರೆ ನಮ್ಮ ಮನೆ ಮಾನ ಮರ್ವದಿ ಎಲ್ಲ ಹೊಂಟೋಯ್ತದೆ. ಕಿರ್ಚಾಡೋದು ಬಿಟ್ಬಿಟ್ಟು ಯಾವ ಥರ ನಾವು ಇಲ್ಲಿಂದ ತಪ್ಪಿಸ್ಕೋಬೇಕು ಅನ್ನೋದನ್ನ ಯೋಚನೆ ಮಾಡು. ಈ ನನ್ನ ಮಗಂಗೆ ಹೆಂಗನ ಮಣ್ಣು ನೈಸ್ ಮಾಡ್ಬಿಟ್ಟು ಬುದ್ಧಿ ಹೇಳ್ಬಿಟ್ಟು ಆಮೇಕಿಂದ ಏನಾರ ಒಂದು ಗತಿ ಮಾಡೋಣ ನೋಡು. ಈಗ ಊರ ಮುಂದೆ ಜಗಳ ಆಡ್ಬಿಟ್ರೆ 4 ಪೈಸೆ ಮರ್ವಾದಿರಕ್ಕಿಲ್ಲ. ಮನೆ ಒಳಗಡೆ ಕರ್ಕೊಂಡೋಗಿ ಮಾತಾಡೋಣ ಸರಿಯಾಗಿ. ನೀನಂದ್ರೆ ಇಷ್ಟ ಇಲ್ಲ, ನಿನ್ನ ಸವಾಸ ನಮಗೆ ಬೇಕಿಲ್ಲ ಅಂತ ಹೇಳ್ಬಿಟ್ಟು ಡೈರೆಕ್ಟಾಗಿ ಮಾತಾಡೋಣ. ಸುಮ್ಕಿರು. ವಾ ವಾ ವಾ, ನಮ್ಮ ಮಾವಂಗೆ ಈ ಸೋನ್ ಧೈರ್ಯ ಎಲ್ಲಿಂದ ಬಂತು ಅಂತ. ಅದು ಇವತ್ತು ನಮ್ಮ ಮಾವನ ಗಂಡಸು ಅಂತ ಒಪ್ಕೋತೀನಿ. ಇಷ್ಟು ದಿನ ಸುಮ್ಕೆ ಪ್ರಕೃತಿ ಮಣ್ಣಾಡ್ದಂಗೆ ಆಡ್ತಾ ಇದ್ದ. ಇವಾಗಪ್ಪ ಹೆಂಡತಿ ಮೇಲೆ ಅಧಿಕಾರ ಸೂಚ್ಸಕ್ ಸರಿಯಾಗಿ ಮಾಡ್ದ. ಬಂಗಾರಮ್ಮ, ಒಳ್ಳೆ ಅಳಿಯ ಸಿಕ್ಕವನಿ. ದೊಡ್ಡ ಸೋಂಬೇರಿ. ನೀನೇ ನಿನ್ನ ಅಳಿಯನ್ನ ಸಾಕ್ಬೇಕು. ನಿನ್ನ ಮಾನ ಮರ್ವದಿ ಕಳಿಯಕ್ಕೂನು ತಲೆನೇ ಕೆಡಿಸ್ಕೊಳ್ಳಲ್ಲ ಅಂತ ಮುದ್ದಿನ ಅಳಿಯ, ಅತ್ತೆಗೆ ತಕ್ಕ ಅಳಿಯ ಸಿಕ್ಬಿಟ್ಟವನಿ. ಅಬ್ಬಬ್ಬಬ್ಬ, ಏಳು ಮಾಡಿಸಿರೋ ಜೋಡಿ. ಬೇಡ 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 ಅಂದ್ರೂ ನೀನೇ ಹೋಗಿ ಅಳ್ಳೊಪ್ಪಿದ್ಯಲ್ಲ, ಅನ್ಬೋಸು. ನಮ್ಮ ಮಾವ ಏನು ಅಂತ ಚೆನ್ನಾಗಿ ಗೊತ್ತು, ನಮ್ಮ ಅತ್ತೆ ಏನು ಅಂತಲೂ ಚೆನ್ನಾಗಿ ಗೊತ್ತು. ಹುಟ್ಟಿದಾಗಿಂದ ನೋಡಿದ್ದೀನಿ. ನಿನಗೆಲ್ಲ ದೊಡ್ಡ ಗ್ರಾಚಾರ ಕಾದಿತ್ತು ಅನ್ನಿಸ್ತದೆ. ಅದಕ್ಕೆ ನಮ್ಮ ಮಾವನ್ನ ಮದುವೆ ಮಾಡ್ತಿರೋದು. ಇರಲೆಕ್ಕ ಮಾಡಿಸ್ಲೇಬಾರ್ದಾಗಿತ್ತು, ಆದರೂ ಮಾಡಿಸಿದ್ಯಾ, ಒಳ್ಳೇದಾಯ್ತು. ಇವತ್ತಂತೂ ಮನೆ ಒಳಗಡೆ ಪಾಯಸನೇ ಮಾಡ್ಕೊಂಡು ಕುಡಿತೀನಿ ನಾನಂತೂ. ಅಳಿ ಅಂದ್ರೆ ಒಳಗಡೆ ಕುಂತ್ಕೊಂಡು ಮಾತಾಡೋಣ ಬನ್ನಿ. ನ್ಯಾಯ ನೀತಿ ಅವೆಲ್ಲ ಮಾತಾಡೋಣ. ಯಾರೋ ನಿಮಗೆ ತಪ್ಪು ಇನ್ಫಾರ್ಮೇಶನ್ ಕೊಟ್ಬಿಟ್ಟವ್ರೆ ಅಂತ ಅನ್ನಿಸ್ತದೆ ನೋಡಿ. ಬನ್ನಿ ಒಳಗಡೆ ಕುಂತ್ಕೊಳ್ಳೋಣ. ಅಯ್ಯೋ, ಜನ ಎಲ್ಲ ನೋಡ್ತಾವ್ರು. ಬರ್ರಿ, ಎಲ್ಲ ಮಾನ ಮರ್ವದೆಲ್ಲ ಹೋಯ್ತದ. ಬರ್ರಿ ಸುಮ್ಕೇನೆ ಒಳಗಡೆ ಕುಂತ್ಕೊಂಡು ಮಾತಾಡೋಣ ಬರ್ರಿ. ಒಳಗಡೆ ಕುಂತ್ ಮಾತಾಡಿದ್ರು ಇಷ್ಟೇ, ಈಚೆಗಡೆ ಕುಂತ್ ಮಾತಾಡಿದ್ರು ಇಷ್ಟೇ. ನಾನಂತೂ ನೀವು ಎಷ್ಟು ಮಾತಾಡಿದ್ರು ನಾನಂತೂ ಮಾತಾಡೋದು ಇಷ್ಟೇ ಇಷ್ಟೇ ಇಷ್ಟೇ. ನನಗಂತೂ ನನ್ನ ಹೆಂಡತಿ ಬೇಕು. ನಾನಂತೂ ನನ್ನ ಹೆಂಡತಿನ ಯಾವುದೇ ಕಾರಣಕ್ಕೂ ಬಿಟ್ಕೊಡಕ್ಕಿಲ್ಲ. ಈಗಲೇ ಹೇಳ್ಬಿಟ್ಟಿದ್ದೀನಿ. ಈ ನನ್ನ ಮಗನ ಜೊತೆ ಸಂಸಾರ ಮಾಡಾಕ್ತಾರೆ ಹೋಯ್ತಾರೆ ಹೇಳು.